ಅಂತೂ 1.25 ವರ್ಷದ ಬಳಿಕ ಬಿಬಿಎಂಪಿ ಎಲೆಕ್ಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶೀಘ್ರದಲ್ಲೇ ದಿನಾಂಕ ಕೂಡ ಘೋಷಣೆಯಾಗಿದೆ. 1 ವರ್ಷ 8 ತಿಂಗಳಿನಿಂದ ಇದ್ದ ಸಮಸ್ಯೆಗೆ ಸುಪ್ರೀಂ ಕೋರ್ಟ್ ಇವತ್ತು ಪರಿಹಾರ ನೀಡಿದೆ. ಈ ಆದೇಶದಲ್ಲಿ ಏನಿದೆ, ಸಚಿವರು ಅಧಿಕಾರಿಗಳು ಏನಂದ್ರು ಅನ್ನೋ ಎಲ್ಲ ರಿಪೋರ್ಟ್ ನಿಮ್ಮ ಮುಂದೆ. ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಸೂಚನೆ. ಬರೋಬ್ಬರಿ 1 ವರ್ಷ 8 ತಿಂಗಳು ಪಾಲಿಕೆಯ ಕೌನ್ಸಿಲ್ ಕಟ್ಟಡ ಬಿಕೋ ಎನ್ನುತ್ತಿತ್ತು. ಕೊರೋನಾ ರಾಜತಾಂತ್ರಿಕ ಕಾರಣಗಳಿಂದ ಪಾಲಿಕೆ ಚುನಾವಣೆ ನೆನೆಗುದಿಗೆ ಬಿದ್ದಿತ್ತು. ಆಡಳಿತ ಪಕ್ಷ ಕೂಡ ಸಾಧ್ಯವಾದಷ್ಟು ಚುನಾವಣೆ ಮುಂದೂಡುವ ತಂತ್ರಗಾರಿಕೆ ಮಾಡಿತ್ತು. ಆದರೆ ಇದೀಗ ಸರ್ವೋಚ್ಚ ನ್ಯಾಯಾಲಯ ಮಧ್ಯಪ್ರದೇಶದ ಸ್ಥಳೀಯ ಸಂಸ್ಥೆಗೆ ಸಂಬಂಧಿಸಿ ನಡೆದ ಅರ್ಜಿ ವಿಚಾರಣೆ ವೇಳೆ ದೇಶದ ಎಲ್ಲಾ ಕಾರ್ಪೊರೇಷನ್ ಚುನಾವಣೆ ನಡೆಸಲು ಸೂಚಿಸಿದೆ. ಇದು ಈಗ ಬಿಬಿಎಂಪಿ ಚುನಾವಣೆ ನಡೆಯುವಂತಹ ಶುಭ ಸುದ್ದಿ ನೀಡಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ? ಮಧ್ಯಪ್ರದೇಶದಲ್ಲಿ ಒಬಿಸಿ ಮೀಸಲಾತಿ ಹಗ್ಗ ಜಗ್ಗಾಟ ಇತ್ತು. ಇದರಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡಿಕೆ ಆಗಿತ್ತು. ಸುರೇಶ್ ಮಹಾಜನ್ ಅನ್ನೋರ ಅರ್ಜಿ ಆಧರಿಸಿ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠ ಇವತ್ತು ದೇಶದ ಎಲ್ಲಾ ಪಾಲಿಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಆದೇಶ ಹೊರಡಿಸಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮೀಸಲಾತಿ ವಿಂಗಡಣೆ ಹೆಸರಲ್ಲಿ ಚುನಾವಣೆ ನಿಲ್ಲಬಾರದು. ಸಂವಿಧಾನದ 243U ವಿಧಿಯಡಿ ಎಲೆಕ್ಷನ್ ಮುಂದೂಡುವಂತಿಲ್ಲ. ಈಗಿರುವ ಮೀಸಲಾತಿ ವಾರ್ಡ್ಗಳ ಲೆಕ್ಕದಲ್ಲೇ ಎಲೆಕ್ಷನ್ ಆಗಲಿ. ಪಾಲಿಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಬೇಗ ನಡೆಸಬೇಕು. 2 ವಾರದಲ್ಲಿ ಚುನಾವಣೆಗೆ ನೋಟಿಫಿಕೇಶನ್ ಹೊರಡಿಸಬೇಕು. ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ. ಮಧ್ಯಪ್ರದೇಶದ ಕೇಸಾಗಿದ್ರೂ ತೀರ್ಪು ದೇಶಕ್ಕೆ ಅನ್ವಯ. ಇದು ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದ ಎಎಂ ಖನ್ವಿಲ್ಕರ್, ಅಭಯ್ ಎಸ್ ಓಕಾ, ಸಿಟಿ ರವಿಕುಮಾರ್ ಪೀಠ ಇವತ್ತು ನೀಡಿರುವ ತೀರ್ಪು. ಹಾಗಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಬಿಎಂಪಿ ಚುನಾವಣೆಗೆ ಸಂಬಂಧಿಸಿದ ಅರ್ಜಿ ವಿಚಾರಣೆ ಬಾಕಿ ಇದೆಯಲ್ಲ, ಅದು ಮುಗಿದು ಹೋಯ್ತಾ ಅನ್ನೋದು ಹಲವರ ಗೊಂದಲ. ಅದಕ್ಕೂ ಉತ್ತರ ಇದೆ. ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಚುನಾವಣೆಗೆ ಅವಕಾಶ ಕೋರಿತ್ತು. ಈ ಅರ್ಜಿ ಇದೇ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ಆಗುತ್ತೆ. ಈಗ ಮಧ್ಯಪ್ರದೇಶ ಕೇಸ್ನಲ್ಲಿ ಎಲೆಕ್ಷನ್ಗೆ ಸೂಚಿಸಿದೆ. ಮೀಸಲಾತಿ ಮರು ವಿಂಗಡಣೆ ನೆಪ ಹೇಳಬೇಡಿ ಅಂದಿದೆ. ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯ ಅಂತ ಸ್ಪಷ್ಟಪಡಿಸಿದೆ. ಹೀಗಾಗಿ ಬಿಬಿಎಂಪಿ ಚುನಾವಣೆ ನಡೆಸೋದು ಅನಿವಾರ್ಯ. ಮಧ್ಯಪ್ರದೇಶ ಕೇಸ್ಗೆ ಕೊಟ್ಟ ತೀರ್ಪಿನಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೂ ಅನ್ವಯ ಅಂದಿದ್ರು ಸರ್ಕಾರಕ್ಕೆ ಇನ್ನೂ ಸುಪ್ರೀಂ ಕೋರ್ಟ್ ಆದೇಶ ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾಗಿ ಸರ್ಕಾರಿ ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಎಲೆಕ್ಷನ್ಗೆ ನಾವು ರೆಡಿಯಾಗಿದ್ದೀವಿ ಅಂತಿದ್ದಾರೆ ಮಂತ್ರಿಗಳು, ಅಧಿಕಾರಿಗಳು. ಅಂಡ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಇದೆ ಅವ್ರ ಜೊತೆ ಚರ್ಚೆ ಮಾಡಿ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಹೇಳ್ತಂಗೆ ನಾವು ಮಾಡಲೇಬೇಕಾಗ್ತದೆ. ಬಿಜೆಪಿ ಈಸ್ ಎವರ್ ರೆಡಿ ಫಾರ್ ಆಲ್ ದ ಎಲೆಕ್ಷನ್ಸ್. ಸೊ ಇದು ಬಂದರೆ ಖಂಡಿತವಾಗಿ ನಾವು ರೆಡಿ ಇದ್ದೇವೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವೆಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ. ಆ ದೃಷ್ಟಿಯಿಂದ ನಾವು ಎಲೆಕ್ಷನ್ಗೆ ಯಾವುದೇ ಕಾರಣಕ್ಕೂ ಹಿಂಜರಿಯ ಪ್ರಶ್ನೆನೇ ಇಲ್ಲ. ಸರ್ಕಾರ ಚುನಾವಣೆಗೆ ತಯಾರಿದೆ, ಬಿಜೆಪಿ ಚುನಾವಣೆಗೆ ತಯಾರಿದೆ. ಈಗ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಚುನಾವಣೆ ನಡೆಸ್ತಕ್ಕಂಥ ನಿರ್ಧಾರ ಮಾಡಿದ್ರೆ ಪಕ್ಷವು ತಯಾರಾಗಿದ್ದೇವೆ. JDS ಪಕ್ಷವು ತಯಾರಾಗಿದೆ ಚುನಾವಣೆಗೆ, ಬಿಬಿಎಂಪಿ ಚುನಾವಣೆಗೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಚುನಾವಣೆ ಆಗಲೇಬೇಕಿದೆ. ಇದು ಬಹಳ ಸ್ಪಷ್ಟವಾಗಿ ಆದೇಶ ಕೊಟ್ಟಿರೋದ್ರಿಂದ ಮಹಾನಗರ ಪಾಲಿಕೆ ಚುನಾವಣೆ ಆಗುತ್ತೆ. ನಾವು ಕೂಡ ಯಾವುದೂ ಸಭೆ ಬೀಳದೆ ಚುನಾವಣೆ ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ಎಲ್ಲ ಮಾಜಿ ಮಹಾಪೌರರು ಕೂಡ ಒತ್ತಾಯ ಮಾಡ್ತಾರೆ. ಅದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ತಾವು ಅದಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೇಳಿದರೆ ಅವರು ಹೇಳ್ತಾರೆ ಏನು ಸಿದ್ಧತೆ ನಡೀತಾ ಇದೆ ಇತ್ಯಾದಿ ಇತ್ಯಾದಿ. ಚುನಾವಣೆಗೆ ಸಿದ್ಧತೆ ಮಾಡುವುದು ಸ್ಟೇಟ್ ಎಲೆಕ್ಷನ್ ಕಮಿಷನ್, ಅವರಿಗೆ ಸಂಪನ್ಮೂಲ ಕೊಡುವುದು ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಅದು ಎಷ್ಟು ನಮ್ಮ ಕಡೆಯಿಂದ ಆಗ್ತದೆ, ಸರ್ಕಾರದಿಂದ ಆಗ್ತದೆ, ಕೊಡ್ತೀವಿ. ಚುನಾವಣಾ ಆಯೋಗದ ಕೈಯಲ್ಲಿದೆ ಎಲೆಕ್ಷನ್ ಭವಿಷ್ಯ. ಸುಪ್ರೀಂ ಕೋರ್ಟ್ 2 ವರ್ಷಗಳಿಂದ ಬಾಕಿ ಇರುವ ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳು, ಪಾಲಿಕೆಗಳ ಚುನಾವಣೆ ನಡೆಸಲು ಸೂಚಿಸಿದೆ. 2 ವಾರಗಳಲ್ಲಿ ನೋಟಿಫಿಕೇಶನ್ ಹೊರಡಿಸಿ ಅಂತಾನೂ ಹೇಳಿದೆ. ಆದರೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ತಕ್ಷಣಕ್ಕೆ ಆಯೋಗ ಸಿದ್ಧವಿದೆಯಾ ಗೊತ್ತಿಲ್ಲ. ಹಳೆ ಮೀಸಲಾತಿ ವಿಂಗಡಣೆಯಂತೆ ಚುನಾವಣೆಗೆ ಸೂಚನೆ. ಈಗ ಕೇಂದ್ರ ಚುನಾವಣಾ ಆಯೋಗ ಸಭೆ ನಡೆಸಬೇಕು. ಎಲ್ಲಾ ರಾಜ್ಯಗಳ ಆಯೋಗಗಳಿಂದ ವರದಿ ಪಡೆಯಬೇಕು. ಬಳಿಕ ಸ್ಥಳೀಯ ಸಂಸ್ಥೆ, ಪಾಲಿಕೆ ಚುನಾವಣೆ ಘೋಷಿಸಬಹುದು. ಸುಪ್ರೀಂ ಆದೇಶದಂತೆ ನೋಟಿಫಿಕೇಶನ್ ಹೊರಡಿಸಬಹುದು. ತಕ್ಷಣಕ್ಕೆ ಸಾಧ್ಯ ಆಗದಿದ್ರೆ ಕೋರ್ಟ್ನಲ್ಲಿ ಟೈಮ್ ಕೇಳಬಹುದು. ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗಗಳ ನಿರ್ಧಾರದ ಮೇಲೆ ಈಗ ಲೋಕಲ್ ವಾರ್ ಭವಿಷ್ಯ ನಿಂತಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲೆಕ್ಷನ್ ಮಾಡ್ತಾರಾ ಅಥವಾ ತ್ರಿಸದಸ್ಯ ಪೀಠದ ತೀರ್ಪು ಪ್ರಶ್ನಿಸಿ ಸಾಂವಿಧಾನಿಕ ಪೀಠಕ್ಕೆ ಕೆಲವು ರಾಜ್ಯಗಳು ಅರ್ಜಿನೂ ಹಾಕ್ತಾರಾ ಅನ್ನೋದು ಸದ್ಯಕ್ಕಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಮಳೆಗೆ ಬೆಂಗಳೂರು ಮುಳುಗಿದ್ರೂ ಸಾವು ನೋವಾದ್ರೂ ಬಿಬಿಎಂಪಿ ತಲೆ ಕೆಡಿಸಿಕೊಳ್ತಿಲ್ಲ. ಹಾಗಂತ ನ್ಯೂಸ್ 18 ಸುಮ್ಮನಿರಲಿಲ್ಲ. ಇವತ್ತು ಮೆಗಾ ರಿಯಾಲಿಟಿ ಚೆಕ್ ಮಾಡಿ ಬಿಸಿ ಮುಟ್ಟಿಸ್ತು. ನ್ಯೂಸ್ 18 ಎಲ್ಲೆಲ್ಲಿ ವರದಿ ಮಾಡ್ತೋ ಅಲ್ಲೆಲ್ಲ ಇಂಪ್ಯಾಕ್ಟ್ ಆಯಿತು. ಮಹಾಮಳೆಗೆ ಸಿಲಿಕಾನ್ ಸಿಟಿ ಗಡಗಡ, ಸಾವು ನೋವಾದ್ರೂ ತಪ್ಪದ ಗುಂಡಿ ಕಾಟ. ರಾಜಧಾನಿ ಬೆಂಗಳೂರು ಅಂದ್ರೆ ಅದು ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ. ಇಂಥ ರಸ್ತೆ ಗುಂಡಿಗಳಿರೋ ಊರಲ್ಲಿ ಮಹಾಮಳೆ ಸುರಿದ್ರೆ ಹೇಗಾಗ್ಬೇಡ. 1 ತಿಂಗಳಿಂದಲೂ ನಿರಂತರವಾಗಿ ಸುರಿತಾ ಇರೋ ಮಳೆಗೆ ರಾಜಧಾನಿ ಬೆಂಗಳೂರು ತಿಪ್ಪೆಯಂತಾಗಿದೆ. ರಸ್ತೆ ಗುಂಡಿಗಳಲ್ಲಂತೂ ಮೊಣಕಾಲುದ್ದ ನೀರ್ ನಿಂತು ವಾಹನಗಳು ಓಡಾಡೋಕೂ ಆಗದಂತಾಗಿದೆ. ರಾಜಧಾನಿಯ ಹಲವು ಕಿತ್ತು ಹೋಗಿರೋ ರಸ್ತೆಗಳಲ್ಲಿ ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ಎಷ್ಟೋ ಸವಾರರು ಜೀವವನ್ನೇ ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಪಾಲಿಕೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ನ್ಯೂಸ್ 18 ಕನ್ನಡ ಬೆಂಗಳೂರಿನ ರಸ್ತೆ ಅಧ್ವಾನದ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಲೇ ಇದೆ. ಈ ನಡುವೆ ಚೀಫ್ ಕಮಿಷನರ್ ಆಗಿದ್ದ ಗೌರವ್ ಗುಪ್ತಾ ಎತ್ತಂಗಡಿಯಾಗಿದ್ದು, ಅವರ ಸ್ಥಾನಕ್ಕೆ ತುಷಾರ್ ಗಿರಿನಾಥ್ ಅವರು ಕಮಿಷನರ್ ಆಗಿ ಬಂದಿದ್ದಾರೆ. ಗಿರಿನಾಥ್ ಅವರಿಗೂ ರಾಜಧಾನಿ ಗುಂಡಿ ಸಮಸ್ಯೆ ಬಗ್ಗೆ ವಿವರಿಸೋ ಪ್ರಯತ್ನ ಮಾಡಿದೆ ನಿಮ್ಮ ನ್ಯೂಸ್ 18 ಕನ್ನಡ. ರಾಜಧಾನಿಯ ಮುಖ್ಯ ಭಾಗ ಅಂದ್ರೆ ಅದು ಕೆಆರ್ ಮಾರ್ಕೆಟ್. ಈ ರಸ್ತೆಯಲ್ಲಂತೂ ಡಾಂಬರ್ ಎಲ್ಲಿದೆ ಅನ್ನೋದನ್ನ ಹುಡುಕ್ಬೇಕು. ಮಳೆಗಾಲದಲ್ಲಂತೂ ಓಡಾಡೋಕೂ ಆಗದ ಪರಿಸ್ಥಿತಿ ಇದೆ. ಗುಂಡಿ ರಸ್ತೆಯಲ್ಲಿ ನ್ಯೂಸ್ 18 ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ರೆಡಿ ಮಾಡಿಸ್ಬೇಕು, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗುತ್ತೆ, ತುಂಬಾ ಟ್ರಾಫಿಕ್ ಆಗ್ತಿದೆ. ನೋಡಿ, ಎಲ್ಲರಿಗೂ ಟ್ರಾಫಿಕ್ ಆಗ್ತಿದೆ. ಇದು ಗುಂಡಿ ರೆಡಿ ಮಾಡಿದ್ರೆ ಸ್ವಲ್ಪ ಫ್ರೀ ಫ್ಲೋ ಇರುತ್ತೆ ಟ್ರಾಫಿಕ್ಕು. ಇಲ್ಲಿ ಮಾರ್ಕೆಟ್ ಅಲ್ವಾ ಇದು, ಸೊ 100 ಜನ ಬರ್ತಾರೆ, 24 hours ಇರ್ತಾ ಇರುತ್ತೆ. ಸೊ ಈ ಗುಂಡಿ ಎಲ್ಲ ಸರಿ ಮಾಡಿದ್ರೆ ಹೋಗೋರ್ಗೂ ಬರೋರ್ಗೂ ಈಸಿ ಇರುತ್ತೆ, ಟ್ರಾಫಿಕ್ ಕ್ಲಿಯರ್ ಆಗಿರುತ್ತೆ, ಆಕ್ಸಿಡೆಂಟ್ ಏನಾಗಲ್ಲ. ಸೊ ಇದು ರೆಡಿ ಮಾಡಿಸ್ಬೇಕು ಗೌರ್ಮೆಂಟ್. ಹೋಗೋ ಬರೋ ದಾರಿ ಕಾರ್ ಬಂಪರ್ ಎಲ್ಲ ಹೋಗ್ತಾ ಇದೆ ಫುಲ್ ಆಗಿ, ಜನಕ್ಕೆ ಹಿಂಸೆ. ಬೈಕ್ ಅವರೆಲ್ಲ ಎಗರಿಸ್ಕೊಂಡು ಬೀಳೋ ಪರಿಸ್ಥಿತಿ ಇದ್ದಾರೆ. ತುಂಬಾ ತೊಂದರೆ ಇದೆ. ಹೌದು, ನಿತ್ಯ ವ್ಯಾಪಾರ ಮಾಡೋದು ತುಂಬಾ ಕಷ್ಟ ಇದೆ. ತುಂಬಾ ಗಾಡಿ ಹೋಗೋದೇ ಕಷ್ಟ ಇದೆ. ಗಾಡಿಗಳು ಬಂಪರ್ ಎಲ್ಲ ಹೋಗ್ತಾ ಇದೆ ತುಂಬಾ ನೋಡಿ. ಮಾರ್ಕೆಟ್ ಜೊತೆ ನಗರದಲ್ಲಿ ಅತಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯೋ ಜಾಗ ಅಂದ್ರೆ ಅದು ಬಿವಿಕೆ ಅಯ್ಯಂಗಾರ್ ರಸ್ತೆ. ಮೆಜೆಸ್ಟಿಕ್ನಿಂದ ಚಿಕ್ಕಪೇಟೆ ಮಾರ್ಕೆಟ್ಗೆ ಸಂಪರ್ಕ ಕಲ್ಪಿಸೋ ಈ ಕಿರಿದಾರಿಯಲ್ಲಂತೂ ಮಳೆಗಾಲದಲ್ಲಿ ಹೋಗೋಕೆ ಆಗಲ್ಲ. ರಸ್ತೆ ಗುಂಡಿಯಲ್ಲೇ ತ್ಯಾಜ್ಯ ನೀರು ತುಂಬಿ ಚರಂಡಿಯಂತಾಗಿದೆ. ನಾವೀಗ ಏನು ಬಿವಿಕೆ ಅಯ್ಯಂಗಾರ್ ರಸ್ತೆಗೆ ಹೊಂದ್ಕೊಂಡಿರುವಂತಹ ಸುಲ್ತಾನ್ ಪೇಟೆ ಮತ್ತೆ ಈ ಒಂದು ಸುತ್ತಮುತ್ತ ಒಂದು ಏರಿಯಾಗಳಲ್ಲಿ ನೋಡಬಹುದು. ಏನು ಮಳೆ ಬಂದು ನಿಂತ ಬಳಿಕ ಎಷ್ಟು ಒಂದು ಅವಾಂತರ ಇದೆ ಅಂತಂದ್ರೆ, ಈ ಒಂದು ರಸ್ತೆ ಸಂಪೂರ್ಣವಾಗಿ ಗಲೀಜಾಗಿರುವಂತದ್ದು. ಮತ್ತೆ ಏನು ಈ ಒಂದು ಭಾಗದಲ್ಲಿರುವಂತಹ ಎಲ್ಲಾ ವೇಸ್ಟೇಜ್ ಏನಿದೆ ಎಲ್ಲವೂ ಸಹ ಒಂದು ರಸ್ತೆಯಲ್ಲೇ ಸ್ಟಾಕ್ ಆಗಿದೆ. ಜನ ಓಡಾಡೋದಕ್ಕೂ ಸಹ ಆಗದಂತ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇರೋದನ್ನ ನಾವು ನೋಡಬಹುದು. ಏನು ನಿನ್ನೆ ರಾತ್ರಿ ಸುರಿದ ಒಂದು ಭಾರಿ ಮಳೆಯಿಂದಾಗಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಸುಮಾರು 1 ಅಡಿಗೂ ಎದಕ್ಕೆ ನೀರು ಈ ಒಂದು ರಸ್ತೆಯಲ್ಲಿ ತುಂಬಿಕೊಂಡಿದ್ದರಿಂದ ಒಂದು ರಸ್ತೆ ಅಂಗಡಿಗಳು ಸಹ ನೀರು ನುಗ್ಗಿದೆ. ಮತ್ತೆ ಜನ ಸಹ ವಾಸ ಮಾಡೋದಕ್ಕೆ ಆಗದಷ್ಟು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಇನ್ನು ಶೇಷಾದ್ರಿಪುರಂನ ರಸ್ತೆ ಕೂಡ ಗುಂಡಿಮಯವಾಗಿದೆ. ವಾಹನ ಸವಾರರು ಜೀವ ಕೈನಲ್ಲಿ ಹಿಡಿದು ಹೋಗಬೇಕು. ನಾವೀಗಿರುವ ತೋರಿಸ್ತಿರುವಂತ ದೃಶ್ಯ ಏನಿದೆ, ಇದು ರೆಡ್ಡಿ ಸರ್ಕಲ್, ಶೇಷಾದ್ರಿಪುರಂ ರಸ್ತೆಯಲ್ಲಿರೋದು. ಈ ಸರ್ಕಲ್ ನಲ್ಲಿ ಯಾವ ರೀತಿಯಾಗಿ ಎಷ್ಟು ದೊಡ್ಡ ರಸ್ತೆ ಗುಂಡಿ ಇದೆ ಅನ್ನೋದು ನೀಟಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೊನ್ನೆ ಅಷ್ಟೇ ನಡೆದಂತ ಇನ್ಸಿಡೆಂಟ್ ಏನಿದೆ, KSRTC BMTC ವೆಹಿಕಲ್ ಕೂಡ ಹೋಯ್ತು. ಸೊ ಅಲ್ಲಿ ಆಕ್ಸಿಡೆಂಟ್ ಆಗ್ಲಿಕ್ಕೆ ಇದೇ ರಸ್ತೆ ಗುಂಡಿ ಕಾರಣ. ಸಿನಿ ನಟಿಯೊಬ್ಬರು ಕೂಡ ಸ್ವಲ್ಪದಲ್ಲೇ ಪ್ರಾಣಾಪಾಯದಿಂದ ಪಾರಾದ್ರು. ಸೊ ಅದು ಕೂಡ ಇಂಥದೇ ರಸ್ತೆ ಗುಂಡಿಗಳಿಂದನೇ ಹಾನಿಯಾಗಿರೋದು. ನೂತನವಾಗಿ ಬಂದಿರುವಂತ ಕಮಿಷನರ್ ಅವರಿಗೆ ಸಾಕಷ್ಟು ಸವಾಲುಗಳಿದೆ. ಅದರಲ್ಲಿ ಪ್ರಮುಖ ಸವಾಲ್ ಅಂದ್ರೆ ಈ ರಸ್ತೆ ಗುಂಡಿಗಳು ಯಾವ ಲೆವೆಲ್ಗೆ ಅಂದ್ರೆ, ನಿಮಗೆ ರೆಡ್ಡಿ ಪೆಟ್ರೋಲ್ ಬಂಕ್ ಸರ್ಕಲ್ ಶೇಷಾದ್ರಿಪುರಂ ರಸ್ತೆಯಲ್ಲಿರುವಂತ ಈ ಸರ್ಕಲ್ ನಲ್ಲಿ ಹೆಜ್ಜೆಗೂ ಕೂಡ ಈಗಲೂ ಇಲ್ಲಿ ರಸ್ತೆ ಗುಂಡಿಗಳಿದಾವೆ. ಈ ಬಗ್ಗೆ ಸಾಕಷ್ಟು ಸಾರಿ ವರದಿಯನ್ನು ಮಾಡಿದ್ವಿ. 1 ಸರಿ ಅಲ್ಲ 2 ಸರಿ ಅಲ್ಲ, ಸಾಕಷ್ಟು ಸಾರಿ ವರದಿಯನ್ನು ಮಾಡಿದ್ವಿ. ವರದಿ ಮಾಡಿದ ಕೂಡಲೇ ತೇಪೆ ಹಚ್ಚುವಂತ ಕೆಲಸವನ್ನು ಮಾಡ್ತಾರೆ. ಆ ನಂತರ ಮತ್ತೆ ಇದೇ ರೀತಿಯಾದಂತ ಸಿಚುವೇಶನ್ ಒಂದು ಸಣ್ಣ ಮಳೆಗೆ. ಇನ್ನು ವಿಲ್ಸನ್ ಗಾರ್ಡನ್ ರಸ್ತೆಯಲ್ಲೂ ಗುಂಡಿಗಳ ತುಂಬಾ ನೀರು ನಿಂತಿದ್ದು ವಾಹನ ಸವಾರರ ಬಲಿಗಾಗಿ ಕಾದಿವೆ. ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸುವ ವೇಳೆಯಲ್ಲಿ ಶಾಂತಿನಗರದಲ್ಲಿರುವಂತಹ ವಿಲ್ಸನ್ ಗಾರ್ಡನ್ ಏರಿಯಾದಲ್ಲಿ ಯಾವ ರೀತಿಯಾಗಿ ಪಾಟ್ ಹೋಲ್ ಇದೆ ಅನ್ನೋದನ್ನ ತೋರಿಸಿದ್ದೇವೆ. ಎಡಭಾಗದಲ್ಲಿ ಅಂದ್ರೆ ಸ್ವಲ್ಪ ಡೌನ್ ಇರೋ ಕಾರಣಕ್ಕಾಗಿ ಎಡಭಾಗದಲ್ಲಿ ಇದು ಮೊದಲು CC ರೋಡ್ ಆಗಿರೋದು, ಅಂದ್ರೆ ವೈಟ್ ಟ್ಯಾಪಿಂಗ್ ಆಗಿರೋದು. ಆದ್ರೆ ಇಲ್ಲಿ ಹೊರಗಡೆ ಟ್ಯಾಪಿಂಗ್ ಕೆಲಸನೂ ಕೂಡ ಆಗಿದೆ.
ಯಾವ ರೀತಿಯಾದ ವೇರಿಯೇಷನ್ಸ್ ಇದೆ ಅನ್ನೋದನ್ನ ತೋರಿಸಿದ್ದೀನಿ. ಒಳಗೆ ನಾವು ಏನಾದರೂ ಹೆಜ್ಜೆ ಇಟ್ಟರೆ ಆಲ್ಮೋಸ್ಟ್ 2 ಅಡಿಯಷ್ಟು ಒಳಗಡೆನೆ ಹೋಗುತ್ತೆ. ಅಂಥ ಸಿಚುವೇಶನ್ ಸಿಲಿಕಾನ್ ಸಿಟಿ, ಬೆಂಗಳೂರು ರಾಜಧಾನಿ ಎಲ್ಲಿರುವಂಥ ಹೃದಯ ಭಾಗದಲ್ಲಿರುವಂಥ ಈ ಸಿಚುವೇಶನ್ ಇದೆ. ಇವು ಕೇವಲ ಒಂದೆರಡು ರಸ್ತೆಗಳಲ್ಲ. ರಾಜಧಾನಿಯ ಉದ್ದಗಲಕ್ಕೂ ಸಾವಿರಾರು ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಗಳು ಕಿತ್ತು ಹೋಗಿವೆ. ಪಾಲಿಕೆ ನೆಪ ಮಾತ್ರಕ್ಕೆ ತೇಪೆ ಹಚ್ತಾ ಇದೆ. ಅದಾದ 2 ದಿನಕ್ಕೆ ಮತ್ತೆ ಯಥಾಸ್ಥಿತಿ. ನ್ಯೂಸ್ 18 ವರದಿಗೆ ಎಚ್ಚೆತ್ತ ಟ್ರಾಫಿಕ್ ಪೊಲೀಸರು. ರಸ್ತೆ ಗುಂಡಿಗೆ ಪೊಲೀಸರಿಂದಲೇ ತಾತ್ಕಾಲಿಕ ಮುಕ್ತಿ. ನ್ಯೂಸ್ 18 ಕನ್ನಡ ರಾಜಧಾನಿಯ ರಸ್ತೆಗಳಲ್ಲಿ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದ ಬಳಿಕ ಟ್ರಾಫಿಕ್ ಪೊಲೀಸರೇ ಪಾಲಿಕೆ ಅಧಿಕಾರಿಗಳ ಕೆಲಸ ಮಾಡಿದರು. ಕೆಆರ್ ಮಾರ್ಕೆಟ್ನ ಗುಂಡಿ ಬಿದ್ದಿದ್ದ ರಸ್ತೆಗಳಿಗೆ ಇಟ್ಟಿಗೆ ಕಲ್ಲು ಹಾಕಿ ತಾತ್ಕಾಲಿಕವಾಗಿ ಮುಚ್ಚಲು ಯತ್ನಿಸಿದರು. ಇನ್ನು ನ್ಯೂಸ್ 18 ವರದಿಗೆ ಸ್ಪಂದಿಸಿದ ನೂತನ ಕಮಿಷನರ್ ತುಷಾರ್ ಗಿರಿನಾಥ್ ನಗರದ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದರು. ಈ ವೇಳೆ ಮಾತನಾಡಿದ ಕಮಿಷನರ್, ಗುಂಡಿಗಳ ಸರ್ವೆಗಾಗಿ ಆಪ್ ರೆಡಿ ಮಾಡಿದ್ದು ಇನ್ನು 3 ದಿನಗಳ ಒಳಗೆ ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರು. ಈಗಾಗಲೇ ನಾವು ಸುಮಾರು ಸಲ ಸರ್ವೆ ಮಾಡಿದ್ದೀವಿ. ಹಿಂದೆ ಗುಂಡಿಗೆ ಸರ್ವೆ ಮಾಡ್ತಿದ್ದೀವಿ, ಎಷ್ಟು ಗುಂಡಿವೆ ಅಂತ. ಬಟ್ ಅದು ಏನಾಗ್ತಾ ಇದೆ, ಆ ಗುಂಡಿಗೆ ನಂಬರ್ ಹೇಳಕ್ಕೆ ಹೋದರೆ ಸ್ವಲ್ಪ ಹಾಸ್ಯಾಸ್ಪದ ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಇದಕ್ಕಾಗಿ ರೋಡ್ ವೈಸ್ ಹೇಳಿ, ಟೋಟಲ್ ರೋಡ್ನಲ್ಲಿ ಎಷ್ಟು ರೋಡ್ ಪಾಟ್ ಹೋಲ್ ಫ್ರೀ ಇದೆ ಅಂತ ಸರ್ಟಿಫೈ ಮಾಡ್ಲಿಕ್ಕೆ ಆಗ್ತದೆ ಅಂತ ಇಲ್ಲ ಅಂತ ಆಗಿದೆ. ಅದರಂತೆ ನಾವು ಎಲ್ಲ ಮಾಹಿತಿ ತಯಾರು ಮಾಡ್ಕೊಂಡಿದ್ದೀವಿ. ಆದರೆ ಕೆಲಸ ಆಗಬೇಕಾದ್ರೆ ನಾವು ಗುಂಡಿದು ಲೊಕೇಶನ್ ಏನಿದೆ ಅದು ಗುರ್ತು ಮಾಡಲೇಬೇಕು, ಎಣಿಕೆ ಮಾಡಲೇಬೇಕು. ನಿಮ್ಗೆ ಹೇಳುವಾಗ ಹೇಳ್ಬೋದು, ಈ ರೋಡ್ ಇಸ್ ನಾಟ್ ಪಾಟ್ ಹೋಲ್ ಫ್ರೀ, ಈ ರೋಡ್ ಪಾಟ್ ಹೋಲ್ ಫ್ರೀ ಇದೆ. ಕೊಡಬೇಕಾದ್ರೆ ಕೋರ್ಟ್ಗೆ ಕೂಡ ಸಬ್ಮಿಟ್ ಮಾಡಬೇಕಾದ್ರೆ ಪಾಟ್ ಹೋಲ್ ಫ್ರೀ ರೋಡ್ ಎಷ್ಟು, ಪಾಟ್ ಹೋಲ್ ಇರ್ತಕ್ಕಂಥ ರೋಡ್ ಎಷ್ಟು ಅದು ಹೇಳ್ಬೋದು. ಆ ರೋಡ್ನಲ್ಲಿ ಎಷ್ಟು ಪಾಟ್ ಹೋಲ್ ಇದೆ ನಮ್ಮ ಕೆಲಸಕ್ಕಾಗಿ ಬೇಕು. ಇದಕ್ಕಾಗಿ ಫಿಕ್ಸ್ ಮೈ ಸ್ಟ್ರೀಟ್ ನಾವು ಒಂದು ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಅದು ನಾವು ಇಂಟರ್ನಲ್ ಆ್ಯಪ್ ಇದೆ. ಇವತ್ತು ಸಂಜೆಗೆ ಸರಿ ಆಗ್ತಾ ಇದೆ, ಅದರಲ್ಲಿ ಸ್ವಲ್ಪ ತೊಂದರೆ ಉಂಟಾಯಿತು. ಈಚ್ ಲೊಕೇಶನ್ ನಮ್ಮವರಿಗೆ ಗೊತ್ತಿದೆ, ಅದು ಆ್ಯಪ್ನಲ್ಲಿ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ರಾಜಧಾನಿ ಗುಂಡಿಗಳ ಬಗ್ಗೆ ನ್ಯೂಸ್ 18 ವರದಿಗೆ ಕಡೆಗೂ ಪಾಲಿಕೆ ಸ್ಪಂದಿಸಿದೆ. ಈಗಲೇ ಎಚ್ಚೆತ್ತು ಎಲ್ಲ ರಸ್ತೆ ಗುಂಡಿಗಳಿಗೆ ಒಮ್ಮೆಲೆ ಮುಕ್ತಿ ಹಾಡಬೇಕು. ಇಲ್ಲದೇ ಇದ್ರೆ ಮುಂದಿನ ಮಳೆಗಾಲದಲ್ಲಿ ರಾಜಧಾನಿ ಸಿಂಕಿಂಗ್ ಸಿಟಿ ಆಗೋದಂತೂ ಪಕ್ಕಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನೊಂದ್ ಕಡೆ ಇದೇ ರಸ್ತೆ ಗುಂಡಿಗೆ ಬಿದ್ದು ಸ್ಯಾಂಡಲ್ವುಡ್ ಪ್ಲೇಬ್ಯಾಕ್ ಸಿಂಗರ್ ಅಜಯ್ ವಾರಿಯರ್ ಪೆಟ್ಟು ಮಾಡಿಕೊಂಡಿದ್ದಾರೆ. ಅಜಯ್ ಕೊನೆ ಫುಟ್ಪಾತ್ನಲ್ಲಿ ನಡೆದು ಹೋಗ್ತಿದ್ದಾಗ ಬ್ಲಾಕ್ಗಳು ಮಳೆ ನೀರಿನಿಂದ ತುಂಬಿಕೊಂಡಿದ್ವು. ಆದರೆ ಇದು ಸರಿ ಕಾಣದೆ ಅಜಯ್ ಅವರು ಬಿದ್ದು ಗಾಯ ಮಾಡಿಕೊಂಡಿದ್ದಾರೆ. ವೈದ್ಯರು ಅಜಯ್ ವಾರಿಯರ್ ಕಾಲಿಗೆ ಸ್ಟಿಚಸ್ ಹಾಕಿದ್ದಾರೆ. ಅಸಾನಿ ಚಂಡಮಾರುತದಿಂದ ಭಾರೀ ಮಳೆಯಾಗಬಹುದು ಎಂದು ಹವಾಮಾನ ಇಲಾಖೆ ಭವಿಷ್ಯ ನುಡಿದಿದೆ. ಒಡಿಶಾ, ಆಂಧ್ರಪ್ರದೇಶದ ಕರಾವಳಿಯತ್ತ ಧಾವಿಸಿ ಬಂದ ಚಂಡಮಾರುತ ನಿಧಾನವಾಗಿ ವೇಗ ಕಳೆದುಕೊಂಡಿದೆ. ಬೆಂಗಳೂರಲ್ಲಿ ಇನ್ನು 3 ದಿನ ಮತ್ತಷ್ಟು ಮಳೆಯಾಗಲಿದೆ. ಇದರಿಂದ ರಾಜಧಾನಿ ಜನ ಇನ್ನಷ್ಟು ತತ್ತರಿಸೋದು ಗ್ಯಾರಂಟಿ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಒಬ್ಬಳ ಪ್ರೀತಿಗಾಗಿ ಇಬ್ಬರ ನಡುವೆ ಫೈಟ್ ಆಗಿ ಓರ್ವನ ಕೊಲೆಯಾಗೋಗಿದೆ. ಯುವತಿ ಅಲ್ಲೊಂದು ಲವ್ ಇಲ್ಲೊಂದು ಲವ್ ಮಾಡಿ ಇಬ್ಬರು ಹುಡುಗರು ಹೊಡೆದಾಡುವಂತಾಗಿದೆ. ಏನಿದು ವಿಚಿತ್ರ ಸ್ಟೋರಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಒಬ್ಬಳ ಪ್ರೀತಿಗೆ ಇಬ್ಬರ ನಡುವೆ ಬಿಗ್ ಫೈಟ್. ಹಾಲಿ ಲವ್ವರ್ ಉಸಿರು ನಿಲ್ಲಿಸಿದ ಮಾಜಿ ಲವ್ವರ್. ಇದೊಂದು ತ್ರಿಕೋನ ಪ್ರೇಮ ಕಥೆ. ತನ್ನ ಪ್ರಿಯತಮೆ ಬ್ರೇಕಪ್ ನಂತರವೂ ಮತ್ತೊಬ್ಬನನ್ನ ಲವ್ ಮಾಡೋದನ್ನ ಸಹಿಸದೆ ಹಾಲಿ ಲವ್ವರ್ನನ್ನೇ ಮುಗಿಸಿದ್ದಾನೆ. ಎಂಥ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಶಿವಮೊಗ್ಗ ಮೂಲದ ಯುವತಿಯೊಬ್ಬಳು ಬೆಂಗಳೂರಿನ ಬೆಳ್ಳಂದೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. 2 ವರ್ಷದ ಹಿಂದೆ ಸಹೋದ್ಯೋಗಿ ಕಿರಣ್ ಎಂಬಾತನನ್ನ ಪ್ರೀತಿಸುತ್ತಿದ್ಲು. ಕಿರಣ್ ಹಾಗೂ ಆ ಯುವತಿ ಒಂದಷ್ಟು ದಿನ ಪ್ರೀತಿಸಿದ್ರು.
ಆದ್ರೆ ಆಕೆ ಕಿರಣ್ ಜೊತೆ ಬ್ರೇಕಪ್ ಮಾಡಿಕೊಂಡು ಊರಿಗೆ ಹೋಗಿದ್ಲು. ಊರಿಗೆ ಹೋದ್ಮೇಲೆ ಅಲ್ಲಿ ಸಮರ್ಥ್ ಅನ್ನೋನ ಜೊತೆ ಪ್ರಣಯದಾಟ ಶುರು ಮಾಡಿದ್ಲು. ಶಿವಮೊಗ್ಗದಲ್ಲಿ ಸಮರ್ಥ್ ಜೊತೆ ಸುತ್ತಾಡ್ಕೊಂಡಿದ್ದ ಆ ಯುವತಿ ಇತ್ತೀಚೆಗೆ ಮತ್ತೆ ಬೆಂಗಳೂರಿಗೆ ಬಂದು ಕಾಲ್ ಸೆಂಟರ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ಲು. ಆಗ ಹಳೆ ಲವರ್ ಕಿರಣ್ ಕೂಡ ಹಳೆ ಗೆಳತಿ ಇದ್ದ ಕಾಲ್ ಸೆಂಟರ್ನಲ್ಲೇ ಕೆಲಸಕ್ಕೆ ಸೇರಿದ್ದ. ಆದ್ರೆ ಮೊನ್ನೆ ಯುವತಿಗೆ ಅನಾರೋಗ್ಯ ಇದ್ದಿದ್ರಿಂದ ಹಾಲಿ ಬಾಯ್ ಫ್ರೆಂಡ್ನ ಬೆಂಗಳೂರಿಗೆ ಬರಲು ಹೇಳಿದ್ದಾಳೆ. ಅದರಂತೆ ಸಮರ್ಥ್ ಬೆಂಗಳೂರಿಗೆ ಬಂದಿದ್ದ. ಈ ವೇಳೆ ಹಳೆ ಲವರ್ ಕಿರಣ್ ಕೂಡ ಯುವತಿಯ ಹಿಂಬಾಲಿಸಿ ಬಂದಿದ್ದ. ಸಮರ್ಥ್ ಹಾಗೂ ಪ್ರಿಯತಮೆ ತಬ್ಬಿ ನಿಂತುದನ್ನ ನೋಡಿದ ಕಿರಣ್ ಸಮರ್ಥ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ತನ್ನ ಗೆಳೆಯರನ್ನ ಕರೆಸಿಕೊಂಡು ಸಮರ್ಥ್ನನ್ನ ಹಿಗ್ಗಾಮೊಗ್ಗ ಥಳಿಸಿದ್ದಾರೆ. ಒಂದು 3 ಜನ ಬಂದ್ಬಿಟ್ಟು ಅವ್ರನ್ನ ಹೊಡೆದ್ಬಿಟ್ಟು ಇವ್ರನ್ನ ರಾತ್ರಿ ಹೊತ್ತಿನಲ್ಲಿ ಅರೌಂಡ್ 10 o'clock ಅವ್ರಿಗೆ ಹೊಡೆದು ಅವ್ರ ಮೇಲೆ ಹಲ್ಲೆ ಮಾಡಿ ವಾಪಸ್ ಹೋಗಿರ್ತಕ್ಕಂಥದ್ದು ಗಮನಕ್ಕೆ ಬರ್ತದೆ. ಈ ಕುರಿತು ಅವ್ರು ಬಂದು ನಮ್ಮಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ. ಹಾಗೂ ಆ ಥರ ಆದಾಗ ನೆಕ್ಸ್ಟು ಅವರು ಮನೆಯಲ್ಲಿರ್ತಕ್ಕಂತಹ ಕಂಪ್ಲೇನೆಂಟ್ ಅವ್ರನ್ನ ಕರ್ಕೊಂಡು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಹಳೆ ಲವರ್ ಕಿರಣ್ನಿಂದ ಗಂಭೀರವಾಗಿ ಹಲ್ಲೆಗೊಳಗಾಗಿದ್ದ ಸಮರ್ಥ್ ಶನಿವಾರದಿಂದ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ. ಆದರೆ ಇಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ತಲೆಗಿಂದ ಏಟು ಬಿದ್ದಿದ್ದರಿಂದ ಈ ಒಂದು ಲೆಫ್ಟ್ ಸೈಡ್ ಫುಲ್ ಆಗಿ ನಮಗೆ ಅವನು ನಮ್ಮನ್ನು ನೋಡಲಿಲ್ಲ, ನಾವು ಅವನ ಹತ್ರ ಮಾತಾಡಿಸಿಲ್ಲ. ಅವ 26ನೇ ತಾರೀಕಿಗೆ ಸಂಜೆಗೆ ರಾತ್ರಿ 9 ಗಂಟೆಗೆ ಮನೆ ಬಿಡುವಾಗ ನೋಡಿದ, ಅವನನ್ನು ಜೀವಂತವಾಗಿ ನೋಡಿದ್ದು ನಿನ್ನೆ ಇದೇ ನಾವು ನೋಡಿದ್ವಿ. ಸಮರ್ಥ್ ತನ್ನ ಪ್ರೇಯಸಿಗೆ ಹುಷಾರಿಲ್ಲ ಅಂತ ಬಂದಿದ್ದ. ಆಕೆಯನ್ನ ತಬ್ಬಿ ಸಮಾಧಾನ ಮಾಡಲು ಮುಂದಾಗಿದ್ದ. ಆದ್ರೆ ಅದನ್ನ ನೋಡಿ ಹಳೆ ಪ್ರಿಯಕರ ರೊಚ್ಚಿಗೆದ್ದು ಆತನ ಜೀವವನ್ನೇ ತೆಗೆದಿದ್ದಾನೆ. ಸದ್ಯ ಬೊಮ್ಮನಹಳ್ಳಿ ಪೊಲೀಸರು ಕಿರಣ್ ಹಾಗೂ ಆತನ 2 ಸ್ನೇಹಿತರನ್ನ ಬಂಧಿಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸದ್ಯ ಮುಂದುವರಿಯುತ್ತೆ, ಸ್ಮಾಲ್ ಬ್ರೇಕ್ ಆದ್ಮೇಲೆ. ಡಿಜಿಪಿ ರವೀಂದ್ರನಾಥ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವಧಿ ಪೂರ್ವ ವರ್ಗಾವಣೆ ಹಿನ್ನೆಲೆ ರಾಜೀನಾಮೆ ನೀಡಿದ್ದಾರೆ. ರವೀಂದ್ರನಾಥ್ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ಕೇಸ್ನ ವಿಚಾರಣೆ ನಡೆಸಿದ್ದ ರವೀಂದ್ರನಾಥ್ ಮಾಜಿ ಐಪಿಎಸ್ ಅಧಿಕಾರಿ ಕೆಂಪಯ್ಯಗೆ ನೋಟಿಸ್ ಸಲ್ಲಿಸಿದ್ರು. ಅಲ್ಲದೆ ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ಕಾನೂನು ಹೋರಾಟ ಆರಂಭಿಸಿದ್ರು. ಆದರೆ ಸರ್ಕಾರ ಕಿರುಕುಳ ನೀಡಿದೆ ಅನ್ನೋದು ರವೀಂದ್ರನಾಥ್ ಅವರ ನೇರ ಆರೋಪ. ಹೀಗಾಗಿ ರವೀಂದ್ರನಾಥ್ ರಾಜೀನಾಮೆ ನೀಡಿದ್ದಾರೆ. ನಾನು ತಮಗೆ ತಿಳಿಸಬಯಸುವುದೇನಂತಂದರೆ, ನಾವೊಬ್ಬ IPS ಅಧಿಕಾರಿಯಾಗಿ ನಾವು ಸಂವಿಧಾನವನ್ನು ಎತ್ತಿ ಹಿಡಿತೀವಿ ಅಂತ ಶಪಥ ಮಾಡಿ ಬಂದಿದ್ದೀವಿ ನಾವು ಸೇವೆಗೆ. ಇತ್ತೀಚೆಗೆ ನಾನು ಗಮನಿಸಿದ್ದು ಏನಂತಂದರೆ, ಮುಖ್ಯವಾಗಿ CRE ಸೆಲ್ ನಾನು DGPಯಾಗಿ ಕರ್ತವ್ಯ ನಿರ್ವಹಿಸ್ತಿರುವಾಗ SC/ST ಕಾಯ್ದೆಯ ರೂಲ್ಸು 1995ನಲ್ಲೇ ಅದು ಜಾರಿಗೆ ಬಂದಿದೆ. ಅದರಲ್ಲಿ ರೂಲ್ 8 ಅಂತ DCRE ಅಂದರೆ ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂದರೆ ರಕ್ಷಣಾ ಘಟಕ, ಪ್ರೊಟೆಕ್ಷನ್ ಸೆಲ್ ಅಂತ ಘೋಷಿಸುವ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಅದು ಆಗಲಿಲ್ಲ. ಅದು ನಾನು ಪದೇ ಅದು ಸರ್ಕಾರಕ್ಕೆ ಮತ್ತು ನಮ್ಮ DG ಅವರ ಗಮನಕ್ಕೂ ತಂದಾಗ ಪ್ರಪೋಸಲ್ DG ಅವರು ಸರ್ಕಾರಕ್ಕೆ ಕಳಿಸಿದ ಮೇಲೆ ಸಹ ಶ್ರೀ ರವಿಕುಮಾರ್, ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಇಂಡಿಯಾರವರು ಕಡೆಗಣಿಸಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ನೆಲಮಂಗಲದಲ್ಲಿ ಒಂಟಿ ಮನೆ ಬೀಗ ಮುರಿದು 1.5 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಿ ಖದೀಮರು ಪರಾರಿಯಾಗಿದ್ದಾರೆ. ಈ ಖತರ್ನಾಕ್ ಗ್ಯಾಂಗ್ ಅನ್ನ ಪೊಲೀಸರು ಸಿನಿಮಿಯಾ ಸ್ಟೈಲ್ನಲ್ಲಿ ಚೇಸ್ ಮಾಡಿ ಜೈಲಿಗಟ್ಟಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿ ಚಿಕ್ಕ ಹನುಮಯ್ಯ ಅನ್ನೋರ ಮನೆಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಆರೋಪಿಗಳ ಬೆನ್ನು ಬಿಡದ ತ್ಯಾಮಗೊಂಡ್ಲು ಪೊಲೀಸರು ಹೂವಿನ ಹಡಗಲಿ ಉತ್ತಂಗಿ ಗ್ರಾಮದ ಹೊಲ ಗದ್ದೆಯಲ್ಲಿ ಓಡಾಡಿಸಿ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಮಳೆ ಹೋಯ್ದಿತ್ತು. ಮಳೆ ಬಿಟ್ಟ ಮೇಲೆ ಬಂದು ಮಾಡಿರೋದು. ನಾವು ಇರ್ಲಿಲ್ಲ, ಅವರು ಇರ್ಲಿಲ್ಲ. ನಮ್ಮ ಮನೆಯಾಗ ಅದೇ ಬೀಗ ಚೆಚ್ಚವ್ರೆ, ತೆಗಿಯಕ್ಕಾಗಿಲ್ಲ. ಲಾಕಿಂಗ್ ತಿರ್ಕೊಂಡೈತೆ, ಬಿಟ್ಬಿಟ್ಟು ಈ ಮನೆ ಮಾಡ್ಯವ್ರಿ. ಇವೆಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ